ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನೆಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ಲಂಕಾ ದಹನದ ಕಥೆಯನ್ನು ತಿಳಿಸಿಕೊಡುತ್ತೇವೆ. ಹನುಮಂತನು ಸೀತಾದೇವಿಯನ್ನು ಭೇಟಿಯಾಗಿ ಅವಳಿಗೆ ಶ್ರೀರಾಮ ಕೊಟ್ಟ ಉಂಗುರವನ್ನ ಕೊಟ್ಟು, ಶ್ರೀರಾಮ ಇಲ್ಲಿಗೆ ನಿಮ್ಮನ್ನು ಹುಡುಕಿಕೊಂಡು ಸೈನ್ಯ ಸಮೇತ ಬರುತ್ತಾರೆ ಮತ್ತು ರಾವಣನ ಸೈನ್ಯವನ್ನ ಸದೆಬಡೆದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ ಎಂದು ಧೈರ್ಯ ಹೇಳಿ, ಅವಳಿಂದ ಭೇಟಿಯಾದ ಗುರುತಿಗೆ ಶ್ರೀರಾಮನಿಗೆ ತೋರಿಸಲು ನಿಮ್ಮ ವಸ್ತು ಏನಾದರೂ ಇದ್ದರೆ ಕೊಡಿ ಎಂದು ಕೇಳಿದ. ಸೀತೆ ಅವಳ ಬಳಿ ಇದ್ದ ಚೂಡಾಮಣಿಯನ್ನ ಕೊಟ್ಟಳು. ಅದನ್ನ ತೆಗೆದುಕೊಂಡು ವಾಪಸ್ ಹೊರಟ ಹನುಮಂತ. ಆನಂತರ ಹನುಮಂತನು ರಾವಣನ ಸೈನ್ಯದ ಬಗ್ಗೆ ತಿಳಿದುಕೊಳ್ಳಬೇಕು ಎಂದುಕೊಂಡ. ಅಶೋಕವನವನ್ನ ಹಾಳು ಮಾಡಿದರೆ ರಾವಣನು ಅವನ ಸೈನ್ಯವನ್ನ ಇಲ್ಲಿಗೆ ಕಳುಹಿಸುತ್ತಾನೆ. ಆಗ ಅವನ ಸೈನ್ಯ ಎಷ್ಟಿದೆ ಮತ್ತು ಎಷ್ಟು ಶಕ್ತಿಯುತವಾಗಿದೆ ಎಂದು ತಿಳಿದುಕೊಳ್ಳಬಹುದು ಎಂದುಕೊಂಡ. ಕೂಡಲೇ ಅಶೋಕವನದಲ್ಲಿದ್ದ ಮರಗಳನ್ನು ಮುರಿದು ಬಿಸಾಕತೊಡಗಿದ ಮತ್ತು ಮರದಿಂದ ಮರಕ್ಕೆ ಉಜ್ಜಿ ಬೆಂಕಿ ಬರಿಸಿದ. ಶಾಂತಿಯಿಂದ ಇದ್ದ ಅಶೋಕವನದಲ್ಲಿ ಈಗ ಕೋಲಾಹಲವೇ ಆರಂಭವಾಯಿತು. ರಾಕ್ಷಸರಿಗೆ ಭಯವಾಗಿ ಸೀದಾ ರಾವಣನ ಬಳಿಗೆ ಹೋದರು. ದೊಡ್ಡದೊಂದು ಕಪಿ ಸೀತಾದೇವಿ ಇರೋ ಜಾಗ ಬಿಟ್ಟು ಇನ್ನೆಲ್ಲ ಕಡೆ ಅಶೋಕವನವನ್ನು ಧ್ವಂಸ ಮಾಡುತ್ತಿದೆ ಎಂದು ಹೇಳಿದರು. ರಾವಣನಿಗೆ ತುಂಬ ಸಿಟ್ಟು ಬಂತು. ತನ್ನ ದೊಡ್ಡದೊಂದು ಸೈನ್ಯವನ್ನು ಅಲ್ಲಿಗೆ ಕಳುಹಿಸಿದ. ರಾವಣನ ಸೈನ್ಯವನ್ನೆಲ್ಲ ಹನುಮಂತ ಸುಲಭವಾಗಿ ಸಾಯಿಸಿದ. ರಾವಣ ಬೇರೆ ಬೇರೆ ಸೈನ್ಯವನ್ನು ಕಳುಹಿಸಿದ, ಆದರೆ ಎಲ್ಲ ಸೋತು ಸತ್ತು ಹೋದರು. ನಂತರ ರಾವಣ ತನ್ನ ಮಗನಾದ ಅಕ್ಷಕುಮಾರನನ್ನ ಕಳುಹಿಸಿದ. ಅವನು ಹನುಮಂತನ ಪರಾಕ್ರಮದ ಮುಂದೆ ಸತ್ತು ಹೋದ. ಮಗನ ಸಾವಿನ ಸುದ್ದಿ ಕೇಳಿ ರಾವಣನಿಗೆ ಬಹಳ ದುಃಖವಾಯಿತು. ಅವನು ತನ್ನ ಇನ್ನೊಬ್ಬ ಮಗ ಇಂದ್ರಜಿತ್ನನ್ನು ಕಳುಹಿಸಿದ. ಇಂದ್ರಜಿತ್ ಮಹಾನ್ ಪರಾಕ್ರಮಿ. ಅವನು ಇಂದ್ರನನ್ನೇ ಜಯಿಸಿದ. ಹಾಗಾಗಿ ಅವನಿಗೆ ಇಂದ್ರಜಿತ್ ಎಂಬ ಹೆಸರು ಬಂದಿತ್ತು. ಅವನು ಹುಟ್ಟಿದ ಕೂಡಲೇ ಮೇಘದಂತೆ ಧ್ವನಿ ಮಾಡಿದ್ದರಿಂದ ಅವನ ಹೆಸರು ಮೇಘನಾದ ಎಂದು ಇತ್ತು. ಅವನು ಹನುಮಂತನೊಡನೆ ಯುದ್ಧ ಮಾಡುತ್ತಾ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ. ಅದು ಹನುಮಂತನನ್ನ ಬಂಧಿಸಿತು. ಆಗ ಇಂದ್ರಜಿತ್ತನು ಹನುಮಂತನನ್ನ ಕರೆದುಕೊಂಡು ರಾವಣನ ಅರಮನೆಗೆ ಹೋದನು. ಅರಮನೆಯಲ್ಲಿ ರಾವಣನು ಆಸ್ಥಾನಿಕರ ಮುಂದೆ ಕೂತಿದ್ದ. ಹನುಮಂತನನ್ನ ನೋಡಿ ರಾವಣನು, ನೀನ್ಯಾರು, ಇಲ್ಲೇಕೆ ಬಂದು ಅಶೋಕವನವನ್ನು ಹಾಳು ಮಾಡುತ್ತಿದ್ದಿ ಎಂದು ಕೇಳಿದ. ಆಗ ಹನುಮಂತನು, ನಾನು ಶ್ರೀರಾಮನ ದೂತ ಹನುಮಂತ. ಸೀತಾಮಾತೆಯನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದಿದ್ದೆ. ಹಾಗೆ ಸೀತೆಯ ಪರಿಸ್ಥಿತಿಯನ್ನು ನೋಡಿ ತಾಳಲಾರದೆ ನಿನ್ನ ಅಶೋಕವನವನ್ನು ಧ್ವಂಸ ಮಾಡಿದೆ ಎಂದ. ಮತ್ತು ನೀನು ದೊಡ್ಡ ತಪ್ಪು ಮಾಡುತ್ತಿದ್ದೀಯ. ಶ್ರೀರಾಮಚಂದ್ರನ ಪರಾಕ್ರಮ ನಿನಗೆ ಇನ್ನೂ ಗೊತ್ತಿಲ್ಲ. ಸೀತಾದೇವಿಯನ್ನ ಅಪಹರಣ ಮಾಡಿ ಇನ್ನೂ ದೊಡ್ಡ ತಪ್ಪು ಮಾಡಿದ್ದೀಯ. ಈಗಲೂ ಸಮಯ ಮಿಂಚಿಲ್ಲ. ಸೀತೆಯನ್ನ ಬಿಟ್ಟು ಬಿಡು, ನಿನ್ನನ್ನು ರಾಮ ಕ್ಷಮಿಸುತ್ತಾರೆ ಎಂದ. ಇಲ್ಲವಾದರೆ ನಿನ್ನ ಸೈನ್ಯ ಸಮೇತ ನಾಶವಾಗುತ್ತದೆ ಎಂದು ಹೇಳಿದ. ರಾವಣನಿಗೆ ಈಗ ತುಂಬ ಸಿಟ್ಟು ಬಂತು. ನನಗೇ ಬುದ್ಧಿ ಹೇಳುತ್ತೀಯಾ? ನಿನ್ನನ್ನು ಕೊಂದೇ ಬಿಡುತ್ತೇನೆ ಎಂದು ಕೂಗಿದ. ರಾವಣನ ತಮ್ಮ ವಿಭೀಷಣ. ಅವನು ರಾವಣನಂತೆ ಅಧರ್ಮಿ ಆಗಿರಲಿಲ್ಲ. ಅವನು ಹಲವಾರು ವರ್ಷದಿಂದ ಗೋಕರ್ಣ ಕ್ಷೇತ್ರದಲ್ಲಿ ತಪಸ್ಸು ಮಾಡಿ ಯಾವಾಗಲೂ ಧರ್ಮ ಬುದ್ಧಿಯಲ್ಲೇ ಇರಬೇಕು ಎಂದು ಬ್ರಹ್ಮನಿಂದಲೇ ವರ ಪಡೆದಿದ್ದ. ಅವನಿಗೆ ರಾವಣ ಸೀತೆಯನ್ನ ಅಪಹರಣ ಮಾಡಿದ್ದು ಚೂರೂ ಹಿಡಿಸಿರಲಿಲ್ಲ. ಮೊದಲಿನಿಂದ ಅವನು ಸೀತೆಯನ್ನು ಬಂಧನದಿಂದ ಬಿಡಿಸಲು ರಾವಣನಿಗೆ ಒತ್ತಾಯ ಮಾಡುತ್ತಿದ್ದ. ಈಗ ಹನುಮಂತನನ್ನು ಸಾಯಿಸಲು ನೋಡುತ್ತಿದ್ದುದನ್ನು ವಿರೋಧ ಮಾಡಿದ. ರಾವಣ ಸ್ವಲ್ಪ ಯೋಚನೆ ಮಾಡಿ, ನಾನು ಇವನನ್ನು ಕೊಲ್ಲುವುದಿಲ್ಲ, ಆದರೆ ಇವನು ಅಶೋಕವನ ಹಾಳು ಮಾಡಿದ್ದಕ್ಕೆ ಇವನಿಗೆ ಶಿಕ್ಷೆ ಕೊಡುತ್ತೇನೆ ಎಂದು ಹೇಳಿ ಹನುಮಂತನ ಬಾಲಕ್ಕೆ ಬಟ್ಟೆ ಸುತ್ತಲು ಸೈನಿಕರಿಗೆ ಹೇಳಿದ. ಅವರು ಬಟ್ಟೆ ಸುತ್ತಲು ಪ್ರಾರಂಭಿಸಿದರು. ಆದರೆ ಎಷ್ಟೇ ಬಟ್ಟೆ ಸುತ್ತಿದರೂ ಮುಗಿಯದಂತೆ ಅವನ ಬಾಲ ಬೆಳೆಯುತ್ತಲೇ ಇತ್ತು. ಕೊನೆಗೆ ಬಟ್ಟೆಯೇ ಸಾಕಾಗದೆ ರಾವಣನು ಅವನ ಬಾಲಕ್ಕೆ ಬೆಂಕಿ ಹಚ್ಚಿರಿ ಎಂದು ಹೇಳಿದ. ಸೈನಿಕರು ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದರು. ಹನುಮಂತ ಕೂಡಲೇ ಅಲ್ಲಿಂದ ಓಡಿ ಇಡೀ ಲಂಕಾನಗರ ಸುಡಲು ಮುಂದಾದ. ಎಲ್ಲ ಕಡೆ ಹಾರುತ್ತಾ ನೆಗೆಯುತ್ತಾ ಬೆಂಕಿ ಎಲ್ಲ ಕಡೆ ಹಬ್ಬುವಂತೆ ಮಾಡಿದ. ರಾವಣನ ಸೈನ್ಯ ಏನಾಯಿತು ಎಂದು ಯೋಚಿಸುವಷ್ಟರಲ್ಲೇ ಊರಿನ ಎಲ್ಲ ಭಾಗಗಳು ಸುಟ್ಟು ಹೋಗುತ್ತಿತ್ತು. ಜನರೆಲ್ಲ ಕೂಗಾಟ ಮಾಡಿ ಓಡುತ್ತಿದ್ದರು. ಹಲವು ಮಂದಿ ಬೆಂಕಿಗೆ ಸಿಕ್ಕಿ ಸತ್ತು ಬಿದ್ದರು. ಹನುಮಂತನು ಸಮುದ್ರ ತೀರಕ್ಕೆ ಹೋಗಿ ಅವನ ಬಾಲವನ್ನು ಚಿಕ್ಕದು ಮಾಡಿಕೊಂಡ. ಅವನಿಗೆ ತಕ್ಷಣ ಅಶೋಕವನದ ನೆನಪಾಯಿತು. ತಾನು ಮಾಡಿದ ಅಚಾತುರ್ಯದಲ್ಲಿ ಸೀತಾದೇವಿಯನ್ನೇ ಅವನು ಮರೆತು ಬಿಟ್ಟಿದ್ದ.
ಅಶೋಕವನ ಕೂಡ ಸುಟ್ಟು ಹೋಯ್ತಾ, ಸೀತಾದೇವಿಯ ಗತಿ ಏನು ಎಂದು ಯೋಚಿಸಿ ಅಲ್ಲಿಗೆ ಓಡಿ ಹೋದ. ಸದ್ಯ ಸೀತೆಗೆ ಏನೂ ಆಗಿರಲಿಲ್ಲ. ಹನುಮಂತನು ಸೀತೆಗೆ ರಾವಣನ ಆಸ್ಥಾನದಲ್ಲಿ ನಡೆದ ಎಲ್ಲ ವಿಷಯವನ್ನು ತಿಳಿಸಿದ. ಸೀತೆಗೆ ಲಂಕಾ ದಹನದ ಸುದ್ದಿ ಕೇಳಿ ತುಂಬ ಸಂತೋಷವಾಯಿತು. ಸೀತೆಯ ಅಪ್ಪಣೆ ಪಡೆದು ಮತ್ತೆ ಸಮುದ್ರ ತೀರಕ್ಕೆ ಹನುಮಂತ ಹೋದ. ಅವನ ದೇಹ ದೊಡ್ಡದಾಗಿ ಬೆಳೆಸಿ ಸಮುದ್ರವನ್ನು ಹಾರಿದ ಮತ್ತು ಅವನಿಗಾಗಿ ಕಾಯುತ್ತಿದ್ದ ಜಾಂಬವಂತ ಮತ್ತು ಕಪಿ ಸೈನ್ಯ ಇದ್ದಲಿಗೆ ಬಂದು ಅವರ ಜೊತೆ ಸೇರಿಕೊಂಡ. ಕಪಿ ಸೈನ್ಯವೆಲ್ಲ ಹನುಮಂತನನ್ನ ನೋಡಿ ಸಂತೋಷದಿಂದ ಅಲ್ಲಿ ನಡೆದ ವಿಷಯವನ್ನೆಲ್ಲ ಕೇಳಿದರು. ಹನುಮಂತನು ಎಲ್ಲ ವಿಷಯವನ್ನ ವಿವರವಾಗಿ ಹೇಳಿದ. ಎಲ್ಲರೂ ಸೀತೆಯು ಆರಾಮವಾಗಿರುವ ಸುದ್ದಿ ಕೇಳಿ ಸಂತೋಷಪಟ್ಟರು ಮತ್ತು ಹನುಮಂತನ ಪರಾಕ್ರಮವನ್ನು ನೋಡಿ ಅವನನ್ನು ಹೊಗಳುತ್ತಿದ್ದರು. ನಂತರ ಅವರೆಲ್ಲ ಕಿಷ್ಕಿಂಧೆಯ ಕಡೆ ಹೊರಟರು. ಮುಂದಿನ ವಿಡಿಯೋದಲ್ಲಿ ಸಮುದ್ರ ತೀರಕ್ಕೆ ಪಯಣದ ಕಥೆಯನ್ನು ತಿಳಿಸಿಕೊಡುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.